ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಮ ಮಂದಿರದಲ್ಲಿ ಕದ್ದ ಹುಂಡಿ ಹಣ ಶೌಚಾಲಯದ ಪಾಲಾಗಿದೆ. ರಾಮ ಮಂದಿರಕ್ಕೆ ಬಂದ ದೇಣಿಗೆ ಮತ್ತು ಹುಂಡಿ ಹಣ ಕಳುವಿನ ಒಳಸುಳಿ. ರಾಮ ಮಂದಿರದಲ್ಲಿ ಕದ್ದ ಹುಂಡಿ ಹಣ ಶೌಚಾಲಯದ ಪಾಲಾಗಿದೆ. ರಾಮ ಮಂದಿರಕ್ಕೆ ಬಂದ ದೇಣಿಗೆ ಮತ್ತು ಹುಂಡಿ ಹಣ ಕಳುವಿನ ಒಳಸುಳಿ. ಕದ್ದ ಹಣ ಸಾಗಿಸುವಾಗ ಸಿಸಿಟಿವಿಯಲ್ಲಿ ಕಾಣದಂತೆ ಭಾರಿ ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದೆ. ಇನ್ನು ದೇಗುಲದ ಶೌಚಾಲಯದಲ್ಲೇ ಮೊದಲು ಹಣವನ್ನ ಅಡಗಿಸಿ ಇಡ್ತಿದ್ದ ಆರೋಪಿಗಳು. ಎಸ್ಐಟಿ ತನಿಖೆಯಲ್ಲಿ ಬಯಲಾಯಿತು ಆರೋಪಿಗಳ ಕರಾಳ ಸತ್ಯ. ಆರೋಪಿ ಅವಿನಾಶ್ ಶುಕ್ಲಾನಿಂದ ಎಸ್ಐಟಿ ಕಾರ್ಯಾಚರಣೆ ಆರಂಭವಾಗಿದೆ. ಇನ್ನು ಈಗಾಗಲೇ ಎಸ್ಐಟಿ ಎದುರು ಮಾಹಿತಿ ಬಹಿರಂಗವಾಗಿದೆ. ಸಿಸಿಟಿವಿಯನ್ನ ತಪ್ಪಿಸಿ ಹಣ ಹೇಗೆ ಸಾಗಿಸ್ತಾ ಇದ್ವಿ ಅಂತ ಹೇಳಿ ಆರೋಪಿ ಇಲ್ಲಿ ವಿವರಿಸಿದ್ದಾನೆ. ಮೊದಲಿಗೆ ಶೌಚಾಲಯದಲ್ಲಿ ಹಣ ಒಡವೆ ಅಡಗಿಸಿ ಇಟ್ಟಿದ್ದ ಆರೋಪಿಗಳು ಬಳಿಕ ತಡರಾತ್ರಿ ವೇಳೆ ಯಾರಿಗೂ ಕೂಡ ಗೊತ್ತಾಗದಂತೆ ಹಣ ಸಾಗಾಟವನ್ನ ಮಾಡ್ತಾ ಇದ್ರು. ಕೆಲವು ವೇಳೆ ಸಿಸಿಟಿವಿಗೆ ಪರದೆ ಹಾಕಿಯೂ ಕೂಡ ಹಣ ಒಡವೆ ಕಳ್ಳತನವನ್ನ ಮಾಡ್ತಾ ಇದ್ರು ಅನ್ನೋದು ಈಗ ಮಾಹಿತಿ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ದಿಲೀಪ್, ಈಗ ರಾಮ ಮಂದಿರದಲ್ಲಿ ಕದ್ದ ಹುಂಡಿ ಹಣ ಶೌಚಾಲಯದ ಪಾಲಾಗಿರುವಂತದ್ದು, ಆರೋಪಿಗಳು ಕೂಡ ಎಸ್ಐಟಿ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾರೆ. ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್? ಅಂಕಿತ, ಸಾಮಾನ್ಯವಾಗಿ ಶೌಚಾಲಯಗಳಲ್ಲಿ ಖಾಸಗಿತನ ಕಾಪಾಡೋದಕ್ಕೋಸ್ಕರ ಅಲ್ಲಿ ಸಿಸಿಟಿವಿಯನ್ನ ಅಳವಡಿಸೋದಿಲ್ಲ. ಈ ಒಂದು ಸಿಸಿಟಿವಿ ಅಳವಡಿಸಲ್ಲ ಅನ್ನೋ ಮಾಹಿತಿ ಏನಿದೆ, ಇದನ್ನೇ ಲಾಭವನ್ನಾಗಿ ಬಳಸ್ಕೊಂಡ ಈ ಆರೋಪಿಗಳು ಮೊದಲಿಗೆ ರಾಮ ಮಂದಿರದಲ್ಲಿ ಬೆಳಗಿನ ಹೊತ್ತಿನಲ್ಲಿ ಏನು ಉಂಡಿ ಹಣ ಇರ್ಬೋದು, ದೇಣಿಗೆಗೆ ಬಂದಿರೋ ಹಣ ಇರ್ಬೋದು, ಅದನ್ನ ಕಳ್ಳತನ ಮಾಡ್ತಿದ್ದಂತ ಈ ಆರೋಪಿಗಳು ಅದನ್ನ ಮೊದಲಿಗೆ ಅವರು ಶೌಚಾಲಯದಲ್ಲಿ ತಗೊಂಡೋಗಿ ಅಡಗಿಸಿ ಇಡ್ತಿದ್ರು ಅನ್ನೋ ಮಾಹಿತಿಯನ್ನ ಇದೀಗ ಬಯಲಾಗಿದೆ. ಆರೋಪಿ ಅವಿನಾಶ್ ಶುಕ್ಲಾ ಏನು ಎಸ್ಐಟಿ ಎದುರುಗಡೆ ವಿಚಾರಣೆ ಎದುರಿಸೋ ಸಂದರ್ಭದಲ್ಲಿ ಎಸ್ಐಟಿಗೆ ಇದ್ದಂತ ಪ್ರಮುಖವಾದ ಪ್ರಶ್ನೆ, ನೀವು ಈ ಹಣವನ್ನ ರಾಮ ಮಂದಿರದ ಒಳಗಿಂದ ಯಾವ ರೀತಿ ಹೊರಗಡೆ ತಗೊಂಡು ಹೋಗ್ತಿದ್ರಿ ಅನ್ನೋದು. ಆ ಒಂದು ಪ್ರಶ್ನೆಗೆ ಇದೀಗ ಉತ್ತರ ಸಿಕ್ಕಿದೆ ಅಂತ ಹೇಳ್ಬೋದು. ಅವಿನಾಶ್ ಶುಕ್ಲಾ ಹೇಳಿರೋದು, ನಾವು ಬೆಳಗಿನ ಹೊತ್ತಿನಲ್ಲಿ ಏನೊಂದು ಈ ಉಂಡಿ ಹಣ ಇರುತ್ತೆ, ಅದನ್ನ ಕಳವು ಮಾಡಿದ ಹಣವನ್ನ ತಗೊಂಡೋಗಿ ಶೌಚಾಲಯದಲ್ಲಿ ಇಡ್ತಿದ್ವಿ, ಅಲ್ಲಿ ಸಿಸಿಟಿವಿ ಇರಲ್ಲ ಅನ್ನೋ ಕಾರಣಕ್ಕೆ. ಆ ನಂತರದಲ್ಲಿ ಸಿಸಿಟಿವಿಗಳನ್ನ ಬೇರೆ ದಿಕ್ಕಿಗೆ ತಿರುಗಿಸೋದು ಅಥವಾ ಅದಕ್ಕೆ ಪರದೆಯನ್ನ ಹಾಕೋದು, ಆತರ ಮಾಡಿ ಒಂದು ಅಲ್ಲಿರುವಂತ ಆಡಳಿತ ಮಂಡಳಿಯ ಮತ್ತೆ ಭದ್ರತಾ ಸಿಬ್ಬಂದಿಯ ಒಂದು ಕಣ್ ತಪ್ಪಿಸಿ ಅದನ್ನ ಹಂತವಾಗಿ ತಮ್ಮ ಮನೆಗಳಿಗೆ ಸಾಗಣೆ ಮಾಡ್ಲಾಗ್ತಿತ್ತು ಅಂತ ಹೇಳ್ಬಿಟ್ಟು ಮಾಹಿತಿಯನ್ನ ಕೊಟ್ಟಿದ್ದಾನೆ. ಈ ಒಂದು ಮಾಹಿತಿಯನ್ನ ಆಧರಿಸಿ ಇವತ್ತು ತನಿಖೆ ನಡೆಸಿದಂತ ಸಂದರ್ಭದಲ್ಲಿ ಸಿಸಿಟಿವಿಗೆ ಯಾವಾಗೆಲ್ಲ ಪರದೆ ಮುಚ್ಚಲಾಗಿತ್ತು, ಯಾವಾಗೆಲ್ಲ ಸಿಸಿಟಿವಿಯ ದಿಕ್ಕನ್ನ ಬದಲಿಸಲಾಗಿತ್ತು, ಅದೆಲ್ಲದ್ರ ಬಗ್ಗೆ ಕೂಡ ಈಗ ಎಸ್ಐಟಿ ತನಿಖೆ ಆರಂಭಿಸಿದೆ. ಒಟ್ಟಿನಲ್ಲಿ ಏನು ಮೊದಲಿಗೆ ಕಳ್ಳತನ ಆಗೋದು ರಾಮ ಮಂದಿರದಲ್ಲಿ ಚಿನ್ನ ಇರ್ಬೋದು, ಬೆಳ್ಳಿ ಇರ್ಬೋದು, ಒಡವೆಗಳು ಮತ್ತೆ ಹಣದ ಕಂತೆ ನೋಟ್ಗಳು ಇರ್ಬೋದು, ಅದು ಮೊದಲಿಗೆ ಹೋಗ್ತಿದ್ದು ರಾಮ ಮಂದಿರದ ಬಳಿಯಲ್ಲೇ ಇರುವಂತ ಶೌಚಾಲಯಕ್ಕೆ. ಆ ನಂತರ ಅಲ್ಲಿಂದ ಅದನ್ನ ಎಲ್ಲ ಡಿಸ್ಪ್ಯಾಚ್ ಮಾಡ್ತಿದ್ರು ಅನ್ನೋ ಮಾಹಿತಿ ಇದೀಗ ಬಯಲಾಗಿದೆ. ಅಂಕಿತ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಮಾಹಿತಿಗೆ.